ನಾನಿಲ್ಲಿ 3 ಕಿವಿ ತಗೊಂಡಿದ್ದೀನಿ, ಹಾಗೆ 2 ಬನಾನಾ, 100 ಗ್ರಾಮ್ಸ್ ಆಗುವಷ್ಟು ಮೊಸರು, ಹಾಗೆ ಒಂದು ಸ್ವಲ್ಪ ಫ್ಲಾಕ್ಸ್ ಸೀಡ್ಸ್, ಅದ್ರ ಜೊತೆ ಒಂದು ಸ್ವಲ್ಪ ಕೊಬ್ಬರಿ ತುರಿ, ಹಾಗೆ ದಾಳಿಂಬೆ. ಮೊದಲಿಗೆ ನಾನು ಇಲ್ಲಿ ಕಿವಿ ಹಣ್ಣಿನ ಸಿಪ್ಪೆನ ಬಿಡಿಸ್ಕೊತಾ ಇದ್ದೀನಿ. ಸೊ ಈ ರೀತಿಯಾಗಿ ಸಿಪ್ಪೆ ಬಿಡಿಸ್ಕೊಂಡ್ರೆ ತುಂಬ ಈಸಿ ಆಗುತ್ತೆ. ಹಾಗೆಯೇ ಇದನ್ನು ಒಂದು ಸ್ವಲ್ಪ ಮೀಡಿಯಮ್ ಆಗಿ ಚಾಪ್ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಹಾಗೆ ಬಾಳೆಹಣ್ಣು ಕೂಡ ಹೆಚ್ಚಿಟ್ಕೊತಾ ಇದ್ದೀನಿ. ಇವಾಗ ಕಿವಿ ಮತ್ತು ಬನಾನಾನ ಎಲ್ಲ ನೀಟಾಗಿ ಹೆಚ್ಚಿಕೊಂಡಿದ್ದೀವಿ. ಇವಾಗ ಒಂದು ಬ್ಲೆಂಡರ್ಗೆ ನಾವು ಹೆಚ್ಚಿಟ್ಕೊಂಡಿದ್ದಂಥ ಕಿವಿ ಹಾಗೆ ಬನಾನಾನ ಆ್ಯಡ್ ಮಾಡ್ಕೊಳ್ಳೋಣ. ಕಿವಿ ಮತ್ತು ಬನಾನಾನ ಆಡ್ ಮಾಡ್ಕೊಂಡಿದ್ದಾದ್ಮೇಲೆ ನಾನು ಇದಕ್ಕೆ ಮೊಸರನ್ನ ಆಡ್ ಮಾಡ್ಕೊತಾ ಇದ್ದೀನಿ. ಚಿಲ್ದಾಗಿರೋ ಮೊಸರನ್ನ ಆಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದನ್ನು ರುಬ್ಕೊಂಡು ಬರೋಣ. ನೀವು ನೋಡ್ತಿದ್ದೀರಲ್ಲ, ಸೊ ತುಂಬಾ ಬ್ಯೂಟಿಫುಲ್ ಆಗಿ ನಮ್ಮ ಸ್ಮೂದಿ ರೆಡಿ ಆಗಿದೆ. ಇವಾಗ ಸ್ಮೂದಿನ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ನಾನು ಮೇಲೆ ಟಾಪಿಂಗಿಗೆ ಫ್ಲಾಕ್ಸ್ ಸೀಡ್ಸ್, ಪೊಮೊಗ್ರಾನೇಟ್ ಹಾಗೆ ಕೊಕೊನಟ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನು ಈ ರೀತಿಯಾಗಿ ಟ್ರ್ಯಾಂಗಲ್ ಶೇಪಲ್ಲಿ ಇದನ್ನು ಡ್ರೆಸ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಆ್ಯಡ್ ಮಾಡ್ಕೋಬೋದು. ಸೊ ತುಂಬಾ ಡಿಲಿಷಿಯಸ್ ಆಗಿ ಬ್ಯೂಟಿಫುಲ್ ಆಗಿ ನಮ್ಮ ಸ್ಮೂದಿ ರೆಡಿ ಆಗಿದೆ. ಇದನ್ನು ಚಿಲ್ಡಾಗಿ ಸರ್ವ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಈ ಸಮ್ಮರಲ್ಲಿ ಈ ಥರ ಫ್ರೂಟ್ಸ್ನ ಜಾಸ್ತಿ ತಿನ್ನೋದ್ರಿಂದ ಹೈಡ್ರೇಟೆಡ್ ಕೂಡ ಇರ್ಬೋದು. ಸೊ ಜಿಮ್ ಹೋಗೋದು ಕೂಡ ಇದನ್ನು ಆರಾಮಾಗಿ ತಿನ್ಬೋದು. ತುಂಬಾ ಸಕ್ಕತ್ತಾಗಿರುತ್ತೆ. ಸೊ ನೀವು ಒಂದ್ಸಲ ಟ್ರೈ ಮಾಡಿ. ಇಲ್ಲಿ ಹನಿ ಮತ್ತು ಡೇಟ್ ಸಿರಪ್ ಎರಡೂ ಇದೆ. ಸೊ ನಾನಿಲ್ಲಿ ಡೇಟ್ ಸಿರಪ್ನ ಯೂಸ್ ಮಾಡ್ತಿದ್ದೀನಿ. ನಿಮ್ಮ ಹತ್ರ ಯಾವುದಿದೆ ಬದಲು ರೆಡಿ ಆಗಿದೆ. ತುಂಬಾ ಡಿಲಿಷಿಯಸ್ ಆಗಿ ಕಾಣ್ತಾ ಇದೆ. ಸೊ ಹೇಗಿದೆ ಅಂತ ಟೇಸ್ಟ್ ಮಾಡೋಣ. ಸೀರಿಯಸ್ಲಿ ತಿಂತಾ ಇದೆ, ಇವಾಗ ಮಿಲ್ಕ್ ಶೇಕ್ ಕುಡ್ದಂಗೆ ಇದೆ. ತುಂಬಾ ಸಕ್ಕತ್ತಾಗಿದೆ. ನೀವು ಖಂಡಿತ ಒಂದ್ಸಲ ಟ್ರೈ ಮಾಡಿ. ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸಿ ಆಲ್ ಬೈ.